ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು Vstudymate ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ Vstudymate ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ಅಗೇನ್ ಎಥಿಕ್ಸ್ ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಒಂದು ಟರ್ಮಲ್ಲಿ ಮೂರನೇ ಟರ್ಮ್ ನೋಡ್ತಾ ಹೋಗೋಣ. ಅದು ಮೋರಲ್ಸ್ ಅಂತ ಕರೀತಾರೆ. ಮೋರಲ್ಸ್ ಅಥವಾ ಮೊರಾಲಿಟಿ ಅಂತ ಕರೀತಾರೆ. ಓಕೆನಾ? ಇದನ್ನು ನಾವು ಕನ್ನಡದಲ್ಲಿ ನೀತಿ ಅಥವಾ ನೈತಿಕತೆ ಅಂತ ಕರೀತಾರೆ. ಓಕೆನಾ? ನೀತಿ ಅಥವಾ ನೈತಿಕತೆ ಅಂತ ಕರಿತೀವಿ. ಸೊ ಇಂಗ್ಲೀಷ್ನಲ್ಲಿ ಅದನ್ನ ಮೋರಲ್ಸ್ ಅಥವಾ ಮೊರಾಲಿಟಿ ಅಂತ ಕೂಡ ಕರಿಬೋದು ನಾವು. ಎಸ್. ಸೊ ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ದ ಮೋರಲ್ಸ್ ನೋಡ್ತಾ ಹೋಗೋಣ. ಸೊ ಮೋರಲ್ಸ್ ಆರ್ ದಿ ಪ್ರಿನ್ಸಿಪಲ್ಸ್ ದಟ್ ಅನ್ ಇಂಡಿವಿಜುವಲ್ ಅಡೇರ್ಸ್ ಟು ಮೇಕ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಅಂತ ಕರೀತಾರೆ. ಅಂದರೆ ನೋಡಿ, ಆ್ಯಕ್ಚುಲಿ ಈ ಮೋರಲ್ಸ್ ಅಥವಾ ನೈತಿಕತೆ ಅಥವಾ ನೀತಿ ಅಂತಿದೆಯಲ್ಲ, ಇದೇನಂದ್ರೆ ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಏನಂತಂದ್ರೆ ತನ್ನ ಒಂದು ಸಿದ್ಧಾಂತಗಳಿಗೆ ಬದ್ಧನಾಗಿರಬೇಕು. ಅದೇನಂತಂದ್ರೆ ಯಾವುದು ಸರಿ ಯಾವುದು ತಪ್ಪನ್ನುವಂಥ ಒಂದು ವಿಷಯಕ್ಕೆ ಅದನ್ನ ನಾವು ಮೋರಲ್ಸ್ ಅಥವಾ ಮೊರಾಲಿಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿರುವಂಥ ಒಂದು ಸಿದ್ಧಾಂತಗಳಿಗೆ ಅನುಗುಣವಾಗಿ ಬದ್ಧವಾಗಿರ್ಬೇಕು. ಯಾವುದು ಸರಿ ಯಾವುದು ತಪ್ಪಾದ ಯಾವುದನ್ನ ಬಗ್ಗೆ ಅಥವಾ ಸೊ ಡಿಸ್ಟಿಂಕ್ಟ್ ಮಾಡುವಂಥ ಒಂದು ಕ್ವಾಲಿಟಿಯನ್ನ ಹೊಂದಿರಬೇಕು ಇದೆಯಲ್ಲ, ಅದನ್ನ ನಾವು ಮೊರಾಲಿಟಿ ಅಥವಾ ಮೊರಲ್ಸ್ ಅಂತ ಕರೀತಾರೆ. ದಿಸ್ ಈಸ್ ದ ಡೆಫಿನೇಷನ್ಸ್ ಆಫ್ ದ ಮೋರಲ್ಸ್ ಅಂತ. ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ಬಂದು ಪರ್ಸನಲ್ ಲೈಫ್ ಬೇಸ್ಡ್, ಅಂದ್ರೆ ವೈಯಕ್ತಿಕವಾಗಿರುವಂಥ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಯು ಮೇ ಹ್ಯಾವ್ ಮೋರಲ್ ದಟ್ ಲೈಯಿಂಗ್ ಈಸ್ ಅನ್ಎಕ್ಸೆಪ್ಟಬಲ್ ಅಂತ ಕರೀತಾರೆ. ಅಂದ್ರೆ ನನಗೆ ಒಂದು ಮೊರಾಲಿಟಿ ಇದೆ, ಏನಪ್ಪ ಅಂತಂದ್ರೆ ಆಕ್ಚುಲಿ ನಾನು ಸುಳ್ಳು ಹೇಳೋದಿದೆಯಲ್ಲ ಅದು ನಾನು ಒಪ್ಕೊಳ್ಳಂಗಿಲ್ಲ. ಅದು ನನ್ನ ಮೊರಾಲಿಟಿ ಪ್ರಕಾರ, ನನ್ನ ಒಂದು ನೈತಿಕತೆ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಸುಳ್ಳು ಹೇಳಿದ್ರೆ ಅದನ್ನ ನಾನು ನಂಬಂಗಿಲ್ಲ ಅಥವಾ ಅಗ್ರಿ ಮಾಡಂಗಿಲ್ಲ, ಅದನ್ನ ನಾವು ಎಕ್ಸೆಪ್ಟ್ ಮಾಡಂಗಿಲ್ಲ. ಅದು ನನ್ನ ಒಂದು ವೈಯಕ್ತಿಕವಾಗಿರುವಂಥ ಒಂದು ಮೊರಾಲಿಟಿ ಇರುವಂಥ ಒಂದು ಎಕ್ಸಾಂಪಲ್ ಹೇಳ್ಬೋದು. ಅಂದ್ರೆ ನನ್ನ ಪ್ರಕಾರ ಸುಳ್ಳನ್ನು ನಾನು ನಂಬಂಗಿಲ್ಲ ಅಥವಾ ಅದನ್ನ ಒಪ್ಕೊಳ್ಳಂಗಿಲ್ಲ ಅನ್ನೋದು ನನ್ನ ಒಂದು ಮೊರಾಲಿಟಿ ಅಂತ ಹೇಳ್ತೀವಿ ನಾವು. ಓಕೆ, ದಟ್ ಈಸ್ ಅ ಪರ್ಸನಲ್ ಲೈಫ್ ಬೇಸ್ಡ್ ಆಗಿರುವಂಥ ಒಂದು ಎಕ್ಸಾಂಪಲ್ ಅಂತ. ಅದೇ ರೀತಿ ಹಿಸ್ಟ್ರಿ ಬೇಸ್ಡ್ ಅಥವಾ ಒಂದು ಇತಿಹಾಸದ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಬುದ್ಧಾಸ್ ಟೀಚಿಂಗ್ಸ್ ಆರ್ ನೋನ್ ಎಸ್ ಧರ್ಮ ಅಂತ ಕರೀತಾರೆ. ಆಲ್ ಬುದ್ಧಿಸ್ಟ್ ಲೈವ್ ಬೈ 5 moral perceptions ಅಂತ ಕರೀತಾರೆ. ಹೌದಾ? ನೋಡಿ, ನಮಗೆ ಬೌದ್ಧ ಧರ್ಮ ತಗೊಂಡಾಗ ಆತ ಏನಂತಂದ್ರೆ ಆಕ್ಚುಲಿ ಒಂದು ಧರ್ಮ ಅಂತ ಬೋಧನೆ ಮಾಡ್ತಾರೆ, ಧಮ್ಮ ಅಂತ ಬೋಧನೆ ಮಾಡ್ತಾರೆ. ಆತನ ಪ್ರಕಾರ ಅಂದ್ರೆ ಆಕ್ಚುಲಿ ಒಂದು 5 ಮೋರಲ್ ಪ್ರಿನ್ಸಿಪಲ್ಸ್ ಗಳನ್ನ ಅಥವಾ ಮೋರಲ್ ಒಂದು ತತ್ವಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲಾ ಬುದ್ಧಿಸ್ಟ್ ಅದನ್ನ ಫಾಲೋ ಮಾಡ್ಲೇಬೇಕನ್ನೋದು ಒಂದು ಕಡಾಖಂಡಿತವಾಗಿರುವಂತಹ ಒಂದು ಸಿದ್ಧಾಂತ ಅಂತ ಕರಿತೀವಿ. ಹೌದಾ? ಏನಂತಂದ್ರೆ ನೋಡಿ, ಮೋರಲ್ ಸಿಟಿ ಅಂತಂದ್ರೆ ಪ್ರೊಹಿಬಿಟ್ ಕಿಲ್ಲಿಂಗ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತಾರೆ. ಅಂದ್ರೆ ಜೀವಂತವಾಗಿರುವಂತಹ ಒಂದು ಜೀವಂತವಾಗಿರುವಂತಹ ಒಂದು ಜೀವಿಗಳನ್ನ ಕೊಲೆ ಮಾಡೋದಿದೆಯಲ್ಲ, ಅದನ್ನ ಕಿಲ್ಲಿಂಗ್ ಇದೆಯಲ್ಲ, ಅದನ್ನ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ಇವರು ಪ್ರೊಹಿಬಿಟ್ ಮಾಡ್ತಾ ಹೋಗ್ತಾರೆ, ಅದನ್ನ ನಿಷೇಧ ಮಾಡ್ತಾರೆ. ಅದು ಒಂದು ಮೋರಲ್ಸ್ ಆಗಿದೆ ಬುದ್ಧ ಧರ್ಮ ಪ್ರಕಾರ. ಅದೇ ರೀತಿ ಟೇಕಿಂಗ್ ವಾಟ್ ಈಸ್ ನಾಟ್ ಗಿವನ್, ಅಂದ್ರೆ ಯಾರ ಕೊಡ್ಲಾರ್ದೆ ಅದನ್ನ ತೊಳೆದಿಲ್ಲ, ಅದು ಕೂಡ ಆಕ್ಚುಲಿ ಇದರಲ್ಲಿ ಒಂದು ನಿಷೇಧ ಅಂತ ಹೇಳ್ತಾರೆ ಈ ಒಂದು ಮೊರಲ್ ಪ್ರಕಾರ. ಅದೇ ರೀತಿ ಮಿಸ್ಕಂಡಕ್ಟ್ ಮಾಡೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು, ಆಮೇಲೆ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ಏನು ಮದ್ಯಪಾನಗಳನ್ನ ಮತ್ತೆ ಅಂದ್ರೆ ಈ ಮದ್ಯಪಾನಗಳನ್ನ ಯೂಸ್ ಮಾಡೋದಿದೆಯಲ್ಲ ಅದು ಕೂಡ ನಿಷೇಧ ಮಾಡ್ತಾರೆ ಇನ್ನ ಬೌದ್ಧ ಧರ್ಮದಲ್ಲಿ. ಸೊ ಹಾಗಾಗಿ ಇವೆಲ್ಲ ಕೂಡ ಏನಂತಂದ್ರೆ ಆಕ್ಚುಲಿ ಬೌದ್ಧ ಧರ್ಮ ಪ್ರಕಾರ ಒಂದು ಮೌಲ್ಯಗಳು ಅಥವಾ ನೀತಿಗಳು ಅಥವಾ ನೈತಿಕತೆ ಆಗಿದೆ ಅಂತ ಕರೀತಾರೆ. ಅದೇ ರೀತಿ ಜೈನ ಧರ್ಮ ಕೂಡ ನೀವೆಲ್ಲ ಕೇಳಿದಿರಿ. ಹೌದಾ? ಜೈನ ಧರ್ಮ ಆಕ್ಚುಲಿ ಇಸ್ ವೆರಿ ಒನ್ ಆಫ್ ದಿ ಮೋರಲ್ ಪ್ರಿನ್ಸಿಪಲಿಸ್ಟಿಕ್ ರಿಲಿಜಿಯಸ್ ಅಂತ ಕರಿಬಹುದು ಜೈನ ಧರ್ಮವನ್ನ. ನೋಡಿ, ಅವರು ನಾನ್ ವೈಲೆನ್ಸ್, ಅಂದ್ರೆ ಅವರು ಯಾವುದೇ ರೀತಿಯ ಒಂದು ಅಹಿಂಸೆಯನ್ನ ಸಹಿಸಂಗಿಲ್ಲ, ಅವರ ಒಂದು ಮೊರಾಲಿಟಿ ಇರುವಂತ ಅಂತ ಹೇಳ್ಬೋದು. ಅದೇ ರೀತಿ ಸತ್ಯ, ಅಂದ್ರೆ ಅವರು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ಬೇಕನ್ನೋದು ಕೂಡ ಆ ಧರ್ಮದ ಒಂದು ಮೋರಲ್ಸ್ ಆಗಿದೆ. ಅದೇ ರೀತಿ ಅಸ್ಥೇಯ ಅಂತ ಕರೀತಾರೆ, ಅಂದ್ರೆ ಕಳ್ಳತನ ಮಾಡಬಾರ್ದು, ಯಾವುದೇ ಇನ್ನೊಬ್ಬ ವ್ಯಕ್ತಿಯ ಒಂದು ವಸ್ತುಗಳನ್ನ ಕದಿಯುವಂಥದ್ದು ಇದೆಯಲ್ಲ ಅದು ಕೂಡ ಒಂದು ಅವರ ಮೊರಾಲಿಟಿಗೆ ಅಗೇನಿಸ್ಟ್ ಆಗಿರುವಂಥದ್ದು. ಅದೇ ರೀತಿ ಬ್ರಹ್ಮಚರ್ಯ ಅಂತ ಕರೀತಾರೆ, ಅಂದ್ರೆ ಸೆಕ್ಸುವಲಿ ಮೋನೋಗಾಮಸ್ ಆಗಿರುವಂಥದ್ದು. ಅವರು ಅಂದ್ರೆ ನಮ್ಮ ಒಂದು ವ್ಯಕ್ತಿ ಜೈನ ಧರ್ಮ ಫಾಲೋ ಮಾಡ್ಬೇಕು ಅನ್ಕೊಂಡ್ರೆ ಆತ ತನ್ನ ಬ್ರಹ್ಮಚರ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಅಪರಿಗರ್ ಅಂತ ಕರೀತಾರೆ, ಅಂದ್ರೆ ಡಿಟ್ಯಾಚ್ ಫ್ರಮ್ ಮಟೀರಿಯಲ್ ಥಿಂಗ್ಸ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ವೈಭೋಗಿಕ ಅಥವಾ ವಸ್ತುಗಳ ಒಂದು ವ್ಯಾಮೋಹ ಇದೆಯಲ್ಲ ಅದನ್ನ ಬಿಡಬೇಕು. ವಸ್ತುಗಳಾಗಿರ್ಬೋದು, ಜನರ ಮೇಲ್ಗಡೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಥಳದ ಮೇಲೆ ಇರುವಂತಹ ವ್ಯಾಮೋಹನ ಬಿಟ್ಟು ಈ ಧರ್ಮದಲ್ಲಿ ಒಂದು ಮೊರಾಲಿಟಿಯನ್ನ ಕಾಪಾಡಬೇಕು ಅನ್ನೋದು ಕೂಡ ಒಂದು ಜೈನ ಧರ್ಮದ ಒಂದು ಮೋರಲ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆಗಿರುವಂತಹ ಒಂದು ಮೋರಲ್ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ದ ಪೀಪಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ನೋಡಿ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಬಿಲ್ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ, ಅದನ್ನ ಎನ್ಜಾಕ್ ಅಂತ ಕರಿತೀವಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಕರೀತಾರೆ. ಅಂದ್ರೆ ಕನ್ನಡದಲ್ಲಿ ರಾಷ್ಟ್ರೀಯ ನ್ಯಾಯಾಧೀಶರ ನೇಮಕಾತಿ ಒಂದು ಸಮಿತಿ ಅಥವಾ ಪ್ರಾಧಿಕಾರ ಅಂತ ಕರೀತಾರೆ. ಅದನ್ನ ಅಪಾಯಿಂಟ್ ಮಾಡುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಒಂದು ಬಿಲ್ ಪಾಸ್ ಮಾಡ್ತಾರೆ.
ಆದ್ರೆ ಇದನ್ನೇನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಸೊ ಅದನ್ನ ಏನಂದ್ರೆ ಆಕ್ಚುಲಿ ಮತ್ತೆ ಪಾರ್ಲಿಮೆಂಟ್ಗೆ ರಿಟರ್ನ್ ಕಳಿಸ್ತಾರೆ, ರೀಕನ್ಸಿಡರೇಷನ್ಗೆ ಮತ್ತೆ ಕಳಿಸ್ತಾರೆ. ಯಾಕಂದ್ರೆ ಈ ಬಿಲ್ ಪಾಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಈ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ ಇದೆಯಲ್ಲ, ನಮ್ಗೆ ಆರ್ಟಿಕಲ್ 50 ಗೊತ್ತು. ವಾಟ್ ಈಸ್ ಆರ್ಟಿಕಲ್ 50? ದಟ್ ಈಸ್ ಟಾಕ್ಸ್ ಅಬೌಟ್ ದಿ ಜುಡಿಷಿಯರಿ ಈಸ್ ಸಪರೇಟೆಡ್ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಅಂದ್ರೆ ನ್ಯಾಯಾಂಗವು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿರುವಂತಕ್ಕದ್ದು ಅಂತ ಕರೀತಾರೆ. ಸೊ ಹಾಗಾಗಿ ಇನ್ನೇನಾದ್ರೂ ಕೂಡ ಈ ಬಿಲ್ ಪಾಸ್ ಮಾಡಿದ್ರೆ ಏನಾಗುತ್ತೆ ಆಕ್ಚುಲಿ ಅವೆರಡರ ಒಂದು ಮಧ್ಯೆ ಸಂಬಂಧ ಹಾಳಾಗುತ್ತೆ. ಅದೇನಾಗುತ್ತೆ, ಇಟ್ಸ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆ ಬಿಲ್ ಅನ್ನ ಮತ್ತೆ ರೀಕನ್ಸಿಡರೇಷನ್ ಕಳಿಸ್ತಾರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ. ಸೊ ಹಾಗಾಗಿ ಇದು ಕೂಡ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಎಕ್ಸಾಂಪಲ್ ಹೇಳ್ಬೋದು. ಓಕೆನಾ. ಅದೇ ರೀತಿ ಕರೆಂಟ್ ಬೇಸ್ ಬಂದಾಗ ದ ಕ್ಯಾಂಬ್ರಿಡ್ಜ್ ಅನಲಿಟಿಕಲ್ ಸ್ಕ್ಯಾಂಡಲ್ ಆಫ್ ಫೇಸ್ಬುಕ್ ರೈಸ್ಡ್ ದ ಇಶ್ಯೂಸ್ ಆಫ್ ಮೋರಲ್ ಬಿಹೇವಿಯರ್ ಆಫ್ ಬಿಗ್ ಟೆಕ್ ಕಂಪನೀಸ್ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ನೋಡಿ ಆಕ್ಚುಲಿ ಈ ಕ್ಯಾಂಬ್ರಿಡ್ಜ್ ಅನಲಿಟಿಕಲ್ ಸ್ಕ್ಯಾಂಡಲ್ ಏನಂದ್ರೆ ಫೇಸ್ಬುಕ್ ನ ಒಂದು ಸ್ಕ್ಯಾಂಡಲ್ ನ ಇದು ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಏನು ಈ ಬಿಗ್ ಟೆಕ್ ಕಂಪನಿಗಳು ಏನ್ ಮಾಡ್ತಿದೆ ಅಂದ್ರೆ ತುಂಬಾ ಮೋರಲ್ ಬಿಹೇವಿಯರ್ ಅನ್ನ ಅದನ್ನ ಅನ್ವಯಿಸ್ತಾ ಇಲ್ಲ, ಅಪ್ಲೈ ಮಾಡ್ಕೊಳ್ತಾ ಇಲ್ಲ, ಅದನ್ನ ವೈಲೇಷನ್ ಮಾಡ್ತಾನೆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಇದನ್ನ ಎಕ್ಸಾಂಪಲ್ ಕೊಡ್ಬೋದು. ಸೊ ಹಾಗಾಗಿ ನಿಮ್ಗೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಗೊತ್ತಿದ್ರೆ ಸೊ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಎಕ್ಸಾಂಪಲ್ ಗಳನ್ನ ಈ ಒಂದೆಲ್ಲ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸಾಂಪಲ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಓಕೆ, ಇದಿಷ್ಟು ಆಗಿತ್ತು ರಿಗಾರ್ಡಿಂಗ್ ದ ಮೋರಲ್ಸ್ ಬಗ್ಗೆ. ಮತ್ತೆ ಮುಂದಿನ ದಿನದಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.